ಎಲ್ಲ ಕಡೆ ನಾವು ಬರೀ ಭಾಷಣ ಮಾಡ್ತೀವಿ, ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಿ ನಮಗೇನು ಒಂದು ಹೊಸ ಒಂದು ವಿಚಾರ ಗೊತ್ತಾಗಿದ್ದೇನೆಂದ್ರೆ, ಇನ್ನೂ ನಮ್ಮ ಮಕ್ಕಳಲ್ಲಿ ಶಿವಾಜಿ ಮಹಾರಾಜರ ಒಂದು ಕ್ರಾಂತಿಕಾರಿಯಾದಂತಹ ತೇಜಸ್ಸು ಇವತ್ತು ಈ ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಇವತ್ತು ಅವಶ್ಯಕತೆ ಇರುವುದು ನಮ್ಮ ಆತ್ಮರಕ್ಷಣೆ, ನಮ್ಮ ರಾಷ್ಟ್ರ ರಕ್ಷಣೆ, ನಮ್ಮ ಧರ್ಮ ರಕ್ಷಣೆ. ನಾವು ಸ್ವಾತಂತ್ರ್ಯದ ನಂತರ ಬಹಳಷ್ಟು ಅವಮಾನಕ್ಕೆ ಈಡಾಗಿದ್ದೇವೆ. ನಮ್ಮ ರಾಷ್ಟ್ರ ಪುರುಷರನ್ನ ನಿಜವಾಗಿ ಸ್ವಾತಂತ್ರ್ಯ ಸಲುವಾಗಿ ತಮ್ಮತನವನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿದಂತ ಮಹಾಪುರುಷರ ಇತಿಹಾಸವನ್ನು ಓದದೇ ಇರುವುದು ನಮ್ಮ ದೇಶದ ದುರಂತ. ನಮ್ ಕಲಿಸಿದ್ದೇನೆ ಬೇರೆ. ನಮಗೆ ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಿಲ್ಲ, ಮಹಾರಾಣಾ ಪ್ರತಾಪರ ಬಗ್ಗೆ ಕಲಿಸಲಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಿಲ್ಲ, ಪೃಥ್ವಿರಾಜ್ ಚೌಹಾಣ್ ಅವ್ರ ಬಗ್ಗೆ ಅವರ ಶೌರ್ಯದ ಬಗ್ಗೆ ನಮಗೆ ಕಲಿಸಲಿಲ್ಲ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಕಲಿಸಲಿಲ್ಲ, ನಮಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಕಲಿಸಲಿಲ್ಲ, ನಮಗೆ ಸಂಗೊಳ್ಳಿ ರಾಯಣ್ಣ, ಒಣಕೆ ಓಬವ್ವ ಇವರು ಯಾರ ಪರಿಚಯವನ್ನು ಮಾಡದೆ ಕೇವಲ ನಾವೆಲ್ಲ ಕಲಿತಿದ್ದು ಮೊಘಲರ ಇತಿಹಾಸ. ಮೊಘಲರ ಇತಿಹಾಸ ನಿನ್ನೆ ಹೇಳ್ತಾ ಇದ್ದೆ ನಾನು. ನಮಗೆಲ್ಲರಿಗೂ ಮೊಘಲರೊಳಗೆ ಎಷ್ಟು ಮಂದಿ ಏನು ರಾಜರಾಗಿ ಹೋದರಂತ ಗೊತ್ತಿದೆ. ಆದರೆ ನಮ್ಮ ಪೂರ್ವಜರಿಗೆ ಎಷ್ಟು ಮಂದಿ ನಮ್ಮ ಮನೆಯಾಗನೇ ನಮ್ಮ ಮುತ್ಯಾನ ನಂತರ ಮತ್ತಾರು ನಮ್ಮ ಮುತ್ಯಾನ ಅಪ್ಪ ಯಾರಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಾಬರ ಗುರ್ತು, ಹುಮಾಯೂನ್ ಗುರ್ತು, ಅಕ್ಬರ್ ಗುರ್ತು, ಶಹಾಜಹಾನ್ ಗುರ್ತು, ಔರಂಗಜೇಬ್ ಗುರ್ತು, ಮೊಘಲರ ಕೊನೆಯ ಸುಲ್ತಾನ್ವರೆಗೆ ಎಲ್ಲರೂ ನಮ್ಗೆ ಟಿಪ್ಪು ಸುಲ್ತಾನ್ ಗೊತ್ತು, ಆದಿಲ್ ಶಾಹಿ ಗೊತ್ತು, ಫರೀದ್ ಶಾಹಿ ಗೊತ್ತು, ಕುತುಬ್ ಶಾಹಿ ಗೊತ್ತು, ಇವರೆಲ್ಲ ಗೊತ್ತು. ಅದು ನಮ್ಮ ಮುತ್ಯಾನ ಅಪ್ಪನ ಹೆಸರು ನಮ್ಗೆ ಗೊತ್ತಿಲ್ಲ. ಇದು ನಮ್ಮ ಇತಿಹಾಸ ನಮ್ಗೆ ಕಲಿಸಿದಂತಹ ಈ ದೇಶದಲ್ಲಿ. ಯಾಕಂದ್ರೆ ನಮಗೇನು ಕಲಿಸಾರಪ್ಪ ಅಂದ್ರೆ ಪುಕ್ಕ ತೆಗೆದು ಗಾಂಧಿ ಮತ್ತು ನೆಹರು ಸ್ವಾತಂತ್ರ್ಯ ಕೊಡಿಸಿದ್ರು. ಇವತ್ತೊಬ್ಬ ಗಾಂಧಿಯ ಮಿಶ್ರ ತಳಿ ಒಂದೈತಿ. ಅದು ಏನ್ ಹೇಳ್ತದಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅಂಜು ಬುರ್ಕರಿದ್ರು, ಕ್ಷಮಾಪಣೆ ಬೇಡಿದ್ರು. ನೋಡ್ರಿ, ಗಾಂಧಿಗೆ ನೆಹರುಗೆ ಅವ್ರು ಎಂದೂ ಜೈಲಿಗೆ ಹಾಕಲಿಲ್ಲ. ಅವ್ರು ಎಲ್ಲಿ ಇರ್ತಿದ್ರಲ್ಲ ಅಲ್ಲೇ ಒಳಗೆ ಕೀಲಿ ಹಾಕ್ತಿದ್ರು. ಮುಂದೆ ಹಿಂದಿಂದ ಎಲ್ಲಾನು ವ್ಯವಸ್ಥೆ ಆಗ್ತದೆ. ಅವ್ರಿಗೆ ಒಳ್ಳೆ ಗಾದಿ, ಒಳ್ಳೆ ತೆಕ್ಕೆ, ಒಳ್ಳೆ ಬರಿಲಾಕ ಒಂದು ಒಳ್ಳೆ ಪೆಟ್ಟಿಗೆ ಮುಂದೆ ಮ್ಯಾಗ ಪಂಕ, ರಾತ್ರಿ ಹುಳ ಕಡಿತು ಅಂತ ಮಚ್ಚರ್ದಾನ ನೂರಿಗೆ. ಆದ್ರೆ ಇವತ್ತು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇತಿಹಾಸನ ಏನಾಗಿ ಗಾಡಿ ಒಳಗೆ ಹೋಗ್ಬೇಕು ಬಂದೆ, ಅದನ್ನ ನೋಡಿಬಿಟ್ರೆ, ಸಂಭಾಜಿ ರಾಜೇ ಅವರ ಚಾವ ನೋಡಿಬಿಟ್ರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ 2 ಸಲ ಕಾಳಪಂಡ, 25 ವರ್ಷದ ಒಂದು ಕಾಲಪಂಡ, 28ನೇ ವರ್ಷಕ್ಕೆ ಅವ್ರು ಕಾಲಾಪಣಿ ಶಿಕ್ಷೆ ಒಳಪಡ್ತಾರೆ. ಅಂದ್ರೆ 2 ಕಾಲಾಪಣಿ ಅಂದ್ರೆ ಎಷ್ಟಾಯ್ತು? 50 ವರ್ಷ ಜೈಲಿನಾಗಿರ್ಬೇಕಾಯ್ತು. ಇಡೀ ಜೀವನಾನೇ ಅವರು ಬರೀ ಅಷ್ಟೇ ಅಲ್ಲ. ಇವ್ರಿಗೆ ಏನು ಹೇಳಿದಾಗ ನಾ ಗಾಂಧಿನವ್ರಿಗೆ ಏನೇನು ಫೆಸಿಲಿಟಿ ಇತ್ತು, ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ ಏನು ಸೌಲಭ್ಯ ಇದ್ದು ಅಂದ್ರೆ 12x7 ಒಂದು ರೂಮ್, ಅಲ್ಲೇ ಊಟ ಮಾಡಬೇಕು, ಅಲ್ಲೇ ಶೌಚಾಲಯ, ಅಲ್ಲೇ ಮಕ್ಕೋಬೇಕು. ದಿವಸ 1 ಪೌಂಡು ಕೊಬ್ಬರಿ ಎಣ್ಣೆ ಎತ್ತಿಗೆ ಹೆಂಗೆ ಗಾಣ ಕಟ್ಟಿಗೆ, ಮತ್ತೆ ಎತ್ತಿನ ಗಾಣೆ ಬಂದಾವ ಹೊಳ್ಳಿ ಎಲ್ಲ ಮಿಲ್ಲು. ಯಾಕಂದ್ರೆ ಒಳ್ಳೆಗ ಕಟ್ಗಿ ವುಡ್ ಪ್ರೊಸೆಸ್ ಅತ್ತಾಗ ಬಂದೈತಿ.
ಎಲ್ಲ ಈಗ ಊರಾಗ ಬಂದವು. ನಮ್ಮಲ್ಲಿ ಶುದ್ಧವಾದಂತಹ ಕಟ್ಟಿಗೆಯಿಂದ ತಯಾರಾದಂಥ ಎಣ್ಣೆ, ಅದನ್ನ ಈ ಸ್ವಾತಂತ್ರ್ಯ ಹೋರಾಟಗಾರನ ಅಂಡಮಾನದಲ್ಲಿ ದಿವಸ ಒಂದು ಪೌಂಡ್ ತೆಗಿಬೇಕು. ಯಾರು? ವೀರ್ ಸಾವರ್ಕರ್. ಅವ್ರ ಅಣ್ಣನು ಗಣೇಶ್ ಸಾವರ್ಕರ್ ಅವ್ರದ್ದು ಕಾಲಪಾನಿ. 6,000 ಕವಿತೆಗಳನ್ನ ಗಾಡಿ ಮ್ಯಾಗ ಬರೆದ್ರು. ಇವತ್ತು ಬರುದು ಅದನ್ನ ಬಹಾಟ್ ಮಾಡ್ಬೇಕು. ಯಾರು? ವೀರ್ ಸಾವರ್ಕರ್ ಅವರು. ಬಹಾಟ್ ಮಾಡಿದ್ಮ್ಯಾಗ ಅವ್ರು ಬ್ರಿಟಿಷರು ಇವರು ಬಂದು ಎಲ್ಲ ಅಳಗಿಸ್ತಿದ್ರು. ಅದನ್ನ ಅವ್ರು ಬರುದ್ರಾಗೇನೆ ಬಹಾಟ್ ಮಾಡಬೇಕು, ಅವ್ರು ಗಾಡಿ ಮ್ಯಾಗಿಂದ ಎಲ್ಲ ಅಳಗಿಸ್ಬೇಕು. ಈಗ 6,000 ಕವಿತೆಗಳನ್ನ ಒಬ್ಬ ಪುಣ್ಯಾತ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬರೆದ್ರು. ಇದು ಏನೋ ನಂಬಲಕ್ಕಾಗಲಾರ್ದಂತ. ಅವ್ರು ಇಂಗ್ಲೆಂಡ್ನಿಂದ ಬಂದರ್ ಮಾಡ್ಕೊಂಡು ಬರುವಾಗ ಫ್ರಾನ್ಸ್ನ ಬಂದರ್ನಲ್ಲಿ ಅವರು ಕಿಟಕಿಯಿಂದ ಜಿಗಿದು ಈಶಾಡಿ ಬರ್ತಾರೆ. ಸಮುದ್ರದಾಗ ಈಶಾಡೋದು ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಇಷ್ಟು ಕಷ್ಟ ತಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಒಬ್ಬರೇ ಎಲ್ಲ ವೀರ್ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಧಿಂಗ್ರಾ. ವೀರ್ ಸಾವರ್ಕರ್ ಒಂದು ಪುಸ್ತಕ ಬರೀತಾರೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857. ಇತಿಹಾಸಕಾರರು ಹೇಳ್ತಾರೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ 1947ರ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯಾಗಿದ್ದು ಯಾರಪ್ಪ ಅಂದ್ರೆ, ಯಾವ ಪುಸ್ತಕ ಅಂದ್ರೆ ಅದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಬರೆದಂತ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ. ಟೋಪಿ ಅವರೆಲ್ಲ ಕಾಲದಲ್ಲಿ ಮಾಡಿದ್ರಲ್ಲ, ಆ ಪುಸ್ತಕದಿಂದೇ ಭಗತ್ ಸಿಂಗ್, ಆ ಪುಸ್ತಕದಿಂದೇ ಚಂದ್ರಶೇಖರ್ ಆಜಾದ್, ಆ ಪುಸ್ತಕದಿಂದೇ ಮದನ್ ಲಾಲ್ ಧಿಂಗ್ರಾ. ಮುಂದೆ ಅದೇ ಪುಸ್ತಕದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಈ ದೇಶದಲ್ಲಿ ಆಜಾದ್ ಹಿಂದ್ ಫೌಜ್ INA ಕಟ್ಟಿದಂತದ್ದು. ಅದು ಮೂಲ ಪ್ರೇರಣೆ ಯಾರಪ್ಪ ಅಂದ್ರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಪುಸ್ತಕದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಯಾವೆಲ್ಲರೂ ಎಲ್ಲ ಉಪಸ್ಕೃತರ ಎಲ್ಲರೂ ಹಿಂಗೆ ತಿರುಗಿಸ್ಬಿಟ್ರೆ ಸ್ವಾತಂತ್ರ್ಯ ಸಿಕ್ತಿತ್ತದ. ನಾನು ತಿರುಗಿಸ್ತೀನಿ, ಮುಖ್ಯಮಂತ್ರಿ ಆಗ್ತೀನಲ್ಲ. ಯಾಕಿದ್ರೆ ಹೇಳ್ತೀನಂದ್ರೆ, ಎಷ್ಟು ಮಂದಿ, ಎಷ್ಟು ಕುಟುಂಬಗಳು ಇಲ್ಲೇ ಹುಬ್ಬಳ್ಳಿ ಧಾರವಾಡದಾಗೆ ಎಷ್ಟು ಕುಟುಂಬಗಳು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ, ಕಷ್ಟಪಟ್ಟಾರೆ. ಅವರು ಯಾರು ಇತಿಹಾಸ ಇಲ್ಲ. ನಾವೆಲ್ಲ ನೋಡಿ, ನಾವು ಸಣ್ಣವರಿದ್ದಾಗ ಶಿವಾಜಿ ಬಗ್ಗೆ ಒಂದು 2 ಲೈನ್. ಶಿವಾಜಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ತಾಯಿ ತಂದೆ ಇವರಿದ್ರು, ಹೆಂಗಿದ್ರು, ಹೋರಾಟ ಮಾಡಿದ್ರು. ಆ ಮಗ ಧನವಂತನ ಅವನ ಅಕ್ಬರ್ 2 ಪೇಜ್ ಇರ್ತಿತ್ತು. ಅವ್ರು ಜಾತಾತಿ ಇತ್ತಿಂತ ಅವನೇ ಒಂದು ಧರ್ಮವನ್ನು ಸಂಸ್ಥಾಪನೆ ಮಾಡದ. ಅದನ್ನು ಓದ್ಕೊತ ಬಂದೀವಿ ನಾವು. ಸ್ವಾತಂತ್ರ್ಯ ನಂತರ ಈ ನೆಹರು ಏನ್ ಮಾಡಿದ್ದು ದೊಡ್ಡ ಆಘಾತಕಾರಿ ಅಂದ್ರೆ, ದಿಲ್ಲಿ ಒಳಗೆ ಎಲ್ಲಾ ಮೊಘಲರ ಹೆಸರಿಟ್ಬಿಟ್ಟ. ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್, ಬಾಬರ್ ರೋಡ್. ಒಂದು ರೋಡ್ಗಳು ಯಾರು? ನೆಹರು ರೋಡ್, ರಾಜೀವ್ ಗಾಂಧಿ ರೋಡ್, ಇಂದಿರಾ ಗಾಂಧಿ ರೋಡ್, ಈ ರೋಡ್. ಅಂಬೇಡ್ಕರ್ ಅವರ ಹೆಸರಿಡ್ಲಿಲ್ಲ. ಅಂಬೇಡ್ಕರ್ ಅವರು ಭಾರತ ರತ್ನ ಕೊಡ್ಲಿಲ್ಲ. ಇವ್ರು ಯಾರು ಕೊಡ್ಲಿಕ್ಕಂತ ತಾವೇನೆ ಒಳಗೆ ಹಾಕೊಂಡ್ಬಿಟ್ಟು ಭಾರತ ರತ್ನ ತಾವೇ ಚಪ್ಪಾಳೆ ಹೊಡ್ಕೊಂಡ. ನೆಹರುಗೆ ಯಾರು ಕೊಟ್ಟಿರ್ಲಿಲ್ಲ, ಅವನೇ ಹೊಡ್ಕೊಂಡ ಪ್ರಧಾನಮಂತ್ರಿ ಅಂತ. ಇಂದಿರಾ ಗಾಂಧಿ ತಾನೇ ತಗೊಂಡ್ರು, ರಾಜೀವ್ ಎಲ್ಲರೂ ಅವ್ರು ತಗೊಂಡ್ರು. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಸಿಕ್ಕಿದ್ದಂದ್ರೆ, ಮೊರಾರ್ಜಿಭಾಯಿ ದೇಸಾಯಿ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಬಂದಾಗ ಈ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬರಿಗೆ ಭಾರತ ರತ್ನ ಸಿಕ್ತು. ಅಂಬೇಡ್ಕರ್ ಬಗ್ಗೆ ಎಲ್ಲಿನೂ ಗೊತ್ತೇ ಇರಲಿಲ್ಲ, ಬರೀ ಸಂವಿಧಾನ ಬರೆದ್ರು ಅಷ್ಟಕ್ಕೆ ಇಟ್ಟಿದ್ರು ಅವ್ರನ್ನ. ಆದ್ರೆ ಅಂಬೇಡ್ಕರ್ ಅವರ ಭವಿಷ್ಯ ಅವತ್ತೇನು 1944 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಲ್ಲ, ಅವ್ರು ಹೇಳಿದ್ರು, ನಾ ಈ ಮನುಷ್ಯಂಗೆ ಮಹಾತ್ಮ ಅಲ್ಲಕ್ಕೆ ನಾ ತಯಾರಿಲ್ಲ ಅಂತ. BBC ಒಂದು ಇಂಟರ್ವ್ಯೂ ಒಳಗೆ ಏನೋ ನೀನು ಕೇಸ್ ಹಾಕಿರ್ತೀವಿ, ನಾ ಹಾಕಿರ್ಬೇಕಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ದೇನೆ ನಾವು. ಅವ್ರು ಏನ್ ಹೇಳಿದ್ರು, ಈಗ ನನಗೆ ಅನಿಸ್ಲಿಲ್ಲ ಮಹಾತ್ಮ ಗಾಂಧಿ ಹೋಗ್ಬೇಕು. ಗಾಂಧಿಗೆ ನಾ ಭೇಟಿಗೆ ಹೋಗಿದ್ದೆ, ಅವ ಮಹಾತ್ಮ ತಗೊಂತ ಯಾವ ಅಂಶಗಳು ಕಾಣಿಸ್ಲಿಲ್ಲ ಅಂತಂದ್ರು ಅವ್ರು. ಅವು ಒಳ ಬಂದಿದ್ದ ಹೊರ ಬಂದಿದ್ದ ಯಾರು ಹೇಳಿದ್ದು? ಅಂಬೇಡ್ಕರ್ ಹೇಳ್ತಾರೆ,
ಅಂಬೇಡ್ಕರ್ ಅವಾಗ ಭವಿಷ್ಯ ಭಾರತದ್ದು ಭಾರತ ವಿಭಜನೆ ಆಗಬೇಕಾಗಿದ್ರೆ ಭಾರತದಲ್ಲಿರುವ ಕಟ್ಟ ಕಡೆಯಾಗಿ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಹಿಂದೂ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಹೇಳಿದಲ್ಲ, ಯಾರು ಹೇಳಿದ್ದು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಅವ್ರು ಇಲ್ಲಿ ಕಳಿಸ್ಬೇಕು, ಯಾಕೆ ಅಲ್ಲಿ ಅವ್ರು ಇಲ್ಲಿ ಬರ್ಬೇಕು ಅನ್ನೋದಕ್ಕೆ ಅವ್ರು ಉದಾಹರಣೆ ಕೊಡ್ತಾರೆ. ಇಸ್ಲಾಂನಲ್ಲಿ ಸಹೋದರ ಮತ್ತೊಂದು ಧರ್ಮವನ್ನ ಸಹೋದರತ್ವದಿಂದ ನೋಡುವಂತ ಯಾವುದೇ ಆ ಧರ್ಮದಲ್ಲಿ ಇಲ್ಲ. ಅವ್ರು ಯಾರು ಮತ್ತೊಬ್ಬರ ಅಣ್ತಂಬರ ತಿಳ್ಕೋದಿಲ್ಲ. ನೀವೇನ್ ಕಿಸದಾಡಿ ಬಾಯಿ ಹಿಂದೂ ಮುಸ್ಲಿಂ ಬಾಯಿ ತಂದ್ರು ಅವ್ರೇನಂದು ಬಾಯಿ ಆಗುವುದಿಲ್ಲ. ಯಾರು ಹೇಳಿದ್ದು? ಅಂಬೇಡ್ಕರ್ ಅವರು. ಅಂಬೇಡ್ಕರ್ಗೆ ಒಬ್ರು ಆಫರ್ ಕೊಡ್ತಾರೆ, ಹೈದರಾಬಾದ್ ನಿಜಾಮ. ಏನ್ ಹೇಳ್ತಾರೆ ನೋಡ್ರಿ, ಅಂಬೇಡ್ಕರ್ ಅವ್ರು ಎಂತ ಶ್ರೇಷ್ಠ ವ್ಯಕ್ತಿ ಇರ್ಬೇಕಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ವೀರ್ ಸಾವರ್ಕರ್ ಅವ್ರು ಹಿಡಿದು ಭಗತ್ ಸಿಂಗ್ ವಯಸ್ಸೆತ್ತಿ ಗಲಿಗಟ್ಟಿದಾಗ ಚಂದ್ರಶೇಖರ ಆಜಾದ್ ಅವರೆಲ್ಲ ಜಾತಿತ್ತಲ್ಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಗಾಂಧಿ ಚರಕದಿಂದಲ್ಲ, ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಸಂಪೂರ್ಣವಾಗಿ ಸೋತು ಆರ್ಥಿಕವಾಗಿ ದಿವಾಳಿಯಾಗಿದ್ರು. ಅವಾಗ ಭಾರತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟಿದಂತ ಆಜಾದ್ ಹಿಂದ್ ಫೌಜ್ ಬಹಳ ಶಕ್ತಿಯುತವಾಗಿ ಬೆಳೀತಾ ಇತ್ತು ಮತ್ತು ಬ್ರಿಟಿಷ್ ಸರ್ಕಾರದಲ್ಲಿರುವಂತಹ ಭಾರತೀಯ ಸೈನಿಕರೇನಿದ್ರಲ್ಲ ಅವರು ಸಹ